ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವೀರೇಶ್ ತೋಟದ ಮಾತಾಡ್ತಾ ಇರೋದು. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ರಿಷಿ. ಆ್ಯಂಡ್ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ, ರಿಷಿ ಜೊತೆ ಖುಷಿ. ಆ್ಯಂಡ್ ಕೊಪ್ಪಳ ಜಾತ್ರೆಗೆ ಪಾದಯಾತ್ರೆ ಹೋಗ್ತಾಯಿದ್ದೀವಿ. 10 ಜನ ಜಾತ್ರೆಗೆ ಯಾರ್ಯಾರು ಬಂದಿದ್ದೀರಾ ಬನ್ನಿ, ಅಲ್ಲಿ ಯಾರ್ಯಾರು ಸಿಗ್ತೀರಾ ನೋಡೋಣ. ಸಿಕ್ಕವ್ರ ಜೊತೆ ಮಾತಾಡ್ಕೊತ ಹೋಗೋಣ. ಆ್ಯಂಡ್ 21 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು. ಹೆಂಗಿರುತ್ತೆ ಪ್ರಯಾಣ ಗೊತ್ತಿಲ್ಲ. ಆ ರೋಡ್ ಮಾತ್ರ ಸೂಪರಾಗಿದೆ. ಹೊಳಗಳ ಕಾಲೇಜ್ ಚುತ್ತಾ ಇದೆ. ನಾನು ಫಸ್ಟ್ ಟೈಮ್ ಮೈಕು ಬಿಟ್ಟು ಬಂದಿದ್ದೀನಿ, ಮೈಕ್ ಇಲ್ಲದೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಂತೂ ಕೇಳಿಸುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ಜಾತ್ರೆಯಲ್ಲಿ ಮಾತ್ರ ತುಂಬ ಸೌಂಡ್ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮು ಮೈಕ್ ಹಾಕ್ಕೊಂಡೆ ವಿಡಿಯೋ ಮಾಡ್ತೀವಿ. ಆ್ಯಂಡ್ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀವಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ರಿಷಿ ಜೊತೆ ಖುಷಿ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಒಲೆ ಹಚ್ಚಿ ನೀರು ಕಾಸಿ. ಆ್ಯಂಡ್ ನಾನು ಫಸ್ಟ್ ಎಲ್ಲ ಜಳಕ ಮಾಡಿದ್ಮೇಲೆ ರಿಷಿನಿ ಎಬ್ಬಿಸಿ ಜಳಕ ಮಾಡಿಸಿದ್ರು ನಮ್ಮ ಮಮ್ಮಿ. ಆ್ಯಂಡ್ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಪಾಪ ನಿದ್ದೆ ಇದೆ ಅವನಿಗೆ, ಯಾವತ್ತೂ ಇಷ್ಟು ಬೇಗ ಎದ್ದಿಲ್ಲ. ಹೋಗ್ತಾಯಿದ್ದೀವಿ. ಬರೀ ಹಳ್ಳು ತೆಗ್ಗು ಇದೆ, ಕಾಲೆಲ್ಲ ಚುಚ್ಕೊಂಡ್ಬಿಡ್ತವೆ ನೋಡಿ ಹೆಂಗಿದೆ. ಇಂಥ ರೋಡಲ್ಲಿ ನಾವು ಪಾದಯಾತ್ರೆ ಹೋಗ್ತಾ ಇರೋದು. ಮುಂದೆ ಇನ್ನೂ ಹೇಗಿದೆನೋ ನೋಡೋಣ. ಹಾಂ, ಹಿಚ್ಚಲು ಗಾಳೆಮ್ಮ ದೇವಸ್ಥಾನ. ಮೊನ್ನೆ ತಾನೇ ಕಾರ್ತಿಕ್ ಆಗಿದೆ, ಸೊ ಇನ್ನೂ ಲೈಟಿಂಗ್ಸ್ ಆಗಿದೆ. ದೇವರೇ, ಹಾಂ, ಹಿಚ್ಚಲು ಗಾಳೆಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮನ್ನ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಹೋಗೋಣ. ಅಮ್ಮ ತಾಯಿ ಕರ್ಕೊಡಮ್ಮ, ಋಷಿಗೆ ಒಳ್ಳೇದು ಮಾಡಮ್ಮ. ಮಲ್ಕೊಂಡಿದ್ದಾನೆ, ಸುಸ್ತಾಗಿದೆ. ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ. 6 ಕಿಲೋಮೀಟ್ರ್ ಬಂದಿದ್ದೀವಿ. ಬಂದು ದೇವಸ್ಥಾನದ ಹತ್ರ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು. ತುಂಬ ಸುಸ್ತಾಗಿದೆ. ಆ್ಯಂಡ್ ಅದರಲ್ಲಿ ಬೇರೆ ಇವನು ಕೊಟ್ಟೂರು ಪಾದಯಾತ್ರೆ ಹೋಗ್ಬೇಕಾದ್ರೆ ಚಿಕ್ಕವನಿದ್ದ ಅಷ್ಟೊಂದು ವೇಟ್ ಇರಲಿಲ್ಲ. ಬಟ್ ಈ ಕೊಪ್ಪಳ ಜಾತ್ರೆ ಪಾದಯಾತ್ರೆ ಒಳಗಡೆ ಇವನು ಆಲ್ರೆಡಿ ಎಲ್ಲಿ ಕೆ.ಜಿ ತೂಕ ಮಾಡಿದ್ರೆ ಹಬ್ಬ ಅಂದರೆ ಒಂದು 10 kg 15 kg ಹಬ್ಬ 10 ಅಂದರೆ ಒಂದು 20 kg ಒಳಗಡೆ ಇರ್ತಾನೆ. ಬಟ್ 20 kgಗಂತೂ ಬರ್ತಾನೆ ಅನ್ನೋ ಡೌಟ್ ಇದೆ ನನಗೆ, ಯಾಕಂದ್ರೆ ಅಷ್ಟೊಂದು ಭಾರ ಆಗ್ತಾಯಿದೆ. ನೀವು ಫಸ್ಟ್ ಟೈಮ್ ಇಷ್ಟು ಭಾರ ಆಗ್ತಿರೋದು ಇವನು. ಡೈಲಿ ಅಲ್ಲೇ ಮನೆ ಹತ್ರ ಎತ್ಕೊಂಡಾಗ ಏನೂ ಅನಿಸಲ್ಲ, ಬಟ್ ಎತ್ಕೊಂಡು ತುಂಬ ದೂರ ಕ್ರಮಿಸ್ಬೇಕಲ್ಲ, ಅವಾಗ ತುಂಬಾ ಇದು ಆಗುತ್ತೆ, ವೇಟ್ ಆಗುತ್ತೆ. ತುಂಬ ಸುಸ್ತಾಗಿದೆ. ಪಾಪ ಮಲ್ಕೊಂಡಿದ್ದಾನೆ. ಎಷ್ಟು ಗಂಟೆಗೆ ಎದಲ್ತಾನೋ ರಿಷಿ ಎದ್ದ ಮೇಲೆ ಇನ್ನೂ ಇದೆ ನಿಮ್ಗೆಲ್ಲರಿಗೂ ಖುಷಿ. ಅವನು ಎದ್ಮೇಲೆ ಏನು ಮಾಡ್ತಾನೆ ಏನಿಲ್ಲ. ಮಲ್ಕೊಂಡಿದ್ದಾನೆ ರಿಷಿ. ಇನ್ನು ಯಾವುದೋ ಪ್ರಾಣಿ ಕೂಗ್ತಾ ಇದೆ, ಕೋಳಿನ? ಓ, ಗಿಡದಲ್ಲಿ ಕೂತಿದೆ ಕಾಣ್ತಾನೆ ಇಲ್ಲ, ಅಂತ ಇದೆ. ರಿಷಿ ಉಂಡ ಹಿಂದೆ ಇರೋದು ಬನ್ನಿ ಕಾಳಮ್ಮನ ಇದ್ದಾಳೆ. ಆ್ಯಂಡ್ ದೇವಿನ ಮರನೂ ಇದೆ ನೋಡಿ, ಹೆಂಗೆ ಮಲ್ಕೊಂಡಿದ್ದಾನೆ ಕೈ ತಗೊಂಡು. ರಿಷಿ ಅವರು ಮಲ್ಕೊಂಬಿಟ್ಟವ್ರೆ. ಎಷ್ಟು ಗಂಟೆಗೆ ಇರುತ್ತೆ ರಿಷಿ? ಪಾಪ 4 ಗಂಟೆಗೆ ನಾವು ಎಬ್ಬಿಸ್ಬಿಟ್ಟಿದ್ದೀವಿ. ಎಬ್ಬಿಸಿ ಅವನಿಗೆಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಲೈಟಾಗಿ ಹಾಲು ಕುಡಿಸಿದ್ದೀವಿ. ಹಾಲು ಕುಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಮನೆ ಬಿಡಬೇಕಾದ್ರೆ ಎದ್ದಿದ್ದ, ಸ್ವಲ್ಪ ಮುಂದೆ ಬರಬೇಕಾದ್ರೆ ಮಲ್ಕೊಂಬಿಟ್ಟ. ನೋಡ್ಬೋದು, ಹಿಚ್ಚಲು ಗಾಳಿಯಿಂದ ಎದ್ಬಿಟ್ಟು ಮುಂದೆ ಹೋಗ್ತಾಯಿದ್ದೀವಿ. ಯಾವುದೇ ಫೋನ್ ಬರ್ತಾಯಿದೆ, ಯಾವ ಫೋನು? ಒಂದು ನಿಮಿಷ ಅರ್ಜೆಂಟ್ ಕಾಲ್ ಇದೆ, ಮಾತಾಡ್ಕೊಂಬಿಟ್ಟು ವಾಪಸ್ ಹೇಳ್ತೀನಿ. ಅದು ಬಂದುಬಿಟ್ಟು ಹೇಳ್ತೀನಿ ಯಾರು ಫೋನ್ ಮಾಡಿದ್ದು ಅಂತ. ತುಂಬ ಸ್ಪೆಷಲ್ ಪರ್ಸನ್. ಯಾರ್ದು ಫೋನು ಅಂದರೆ ತುಂಬ ಸ್ಪೆಷಲು. ಸೊ ಮನೆಯವರು ಹೇಳ್ತಾರೆ ಹುಷಾರಾಗಿ ಹೋಗಿ ಬನ್ನಿ ಅಂತ. ಬಟ್ ಕೆಲವರು ಇರ್ತಾರೆ ಮನುಷ್ಯರು ತುಂಬ ಹತ್ರ ಆಗಿರೋರು. ಸೊ ಅವ್ರು ಫೋನ್ ಮಾಡಿದಾಗ ತುಂಬ ಸ್ಮೆಲ್ ಬರುತ್ತಲ್ಲ, ಬರುತ್ತೆ. ಮೈಕಿಲ್ಲ, ಸ್ಲೋ ಆಗಿ ಕೇಳಿಸಿದ್ರೆ ಸಾರಿ. ಆ್ಯಂಡ್ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾತಾಡ್ತಾ ಇರೋದಲ್ಲ, ಸ್ವಲ್ಪ ನರ್ವಸ್ ಇದೆ. ನೆಕ್ಸ್ಟ್ ಟೈಮ್ ಇನ್ನೂ ಕ್ರೌಡ್ ಇಲ್ಲ, ಸಿಂಗಲಾಗಿ ಆರಾಮಾಗಿ ಮಾಡ್ತಾಯಿದ್ದೀವಿ. ಕ್ರೌಡ್ ಇದ್ದರೆ ಹೇಗಿರುತ್ತೆ ಗೊತ್ತಿಲ್ಲ. ಪರ್ಸನ್ ಅಲ್ಲ, ಸೊ ಸ್ಪೆಷಲ್ ಪರ್ಸನ್. ಇಷ್ಟೊತ್ತಲ್ಲಿ ಫೋನ್ ಬಂದರೆ ಖುಷಿ ಆಗದೇ ಇರುತ್ತಾ? ಸೊ ತುಂಬ ಹುಷಾರಾಗಿ ಹೋಗು, ಮಗುನ ಬೇರೆ ಕರ್ಕೊಂಡು ಹೋಗಿದೆಯಾ,
ಸೊ ಮುಟ್ಟಿದ ಮೇಲೆ ಒಂದು ಮೆಸೇಜ್ ಹಾಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ನಾವಿದ್ದೀವಿ ಸೊ ರುದ್ರಾಪುರ್. ಒಂದು ನಿಮಿಷ, ಇಲ್ಲಿ ಯಾವುದೋ ದೇವಸ್ಥಾನ ಇದ್ದಂಗಿದೆ. ಯಾವ ದೇವಸ್ಥಾನ? ಜೂಮ್ ಆಗ್ತೀನಿ ನೋಡಿ. ಓ ಶ್ರೀ ಮೌಲಾಲೇಶ್ವರ. ದೇವರೇ ನೀನೇ ಕಾಪಾಡಪ್ಪ, ಮೌಲಾಲೇಶ್ವರ ನೀನೇ ಕಾಪಾಡಪ್ಪ. ಯಾವ ದೇವಸ್ಥಾನ? ಶ್ರೀ ಮೌಲಾಲೇಶ್ವರ. ಹೌದು, ನಮ್ಮೂರಿಗೆ ಮೊಹರಂ ಹಬ್ಬ ಬರುತ್ತಲ್ಲ, ಸೊ ಅಲ್ಲಿಂದ ಜಾತ್ರೆ ಇದು. ಮೊಹರಂ ಹಬ್ಬ ಇರುತ್ತಲ್ಲ ಆ ಟೈಮಲ್ಲಿ ದೇವ್ರುಗಳು ಈ ದೇವ್ರಿಗೆ ಬಂದು ಹಲ್ಲ ಬೆಲ್ಲ ಕೊಟ್ಟು ಹೋಗ್ತವೆ. ಸೊ ನಾವು ಚಿಕ್ಕವರಿದ್ದಾಗ ತುಂಬ ನಡ್ಕೊತಾ ಇದ್ವಿ ಇದಕ್ಕೆ. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಆಮೇಲೆ ಏನಾಯ್ತು ಈಗ ತುಂಬ ದೂರ ನಡ್ಕೊಂಡು ಹೋಗ್ಬೇಕು, ಹಂಗೆ ಬಿಟ್ಬಿಟ್ವಿ. ಬಟ್ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಬರಿಗಾಲಲ್ಲಿ ವಾಕಿಂಗ್ ಮಾಡ್ತಾ ಬರ್ತಾಯಿದ್ವಿ ಆ ದೇವಸ್ಥಾನಕ್ಕೆ. ಆ ದೇವಸ್ಥಾನಕ್ಕೆ ಬಂದಮೇಲೆ ತುಂಬ ಇಂಪ್ರೂವ್ ಆಗಿದ್ದೀವಿ. ತುಂಬ ಒಳ್ಳೊಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ದೇವರು. ನೋಡೋಣ ಮುಂದೆ ಏನಾಗುತ್ತೇನೋ. ಆ ದೇವರು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ನನ್ನ ಅಣ್ಣನ ಮಗನ ಮೇಲೆ ಇರಲಿ. ಓ ರಿಷಿ ಎದ್ದಿದ್ದೀರಿ? ರಿಷಿ ಎದ್ದಿದ್ದಾನೆ. ಹಾಯ್ 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 ಅನು, ಹಾಯ್ ಅನು, ಹಾಯ್. ಮಲ್ಕೊಂಡಿದ್ಯಾ? ಉಪ್ಪ ಎದ್ದಿದ್ದ ನೋಡು ರಿಷಿ. ಓನಪ್ಪಜ್ಜಿ ಎಲ್ಲಿ ಹೋಗ್ತಾಯಿದ್ದೀವಿ ನಾವು? ಮಕ್ಕಂತೀಯಾ? ಮಕ್ಕಂತೀರಿ? ಮಕ್ಕಮ್ಮ. ಓ ನಾ ಜೋರಾಗಿ ಮಾತಾಡ್ತಿರೋದಕ್ಕೇ ಎದ್ದಿದ್ದಾನೆ ಅವನು. ಓಕೆ ಓಕೆ ಓಕೆ, ಮತ್ತೆ ಮಾತಾಡ್ತೀನಿ. ತುಂಬ ಜೋರಾಗಿ ಮಾತಾಡಿದ್ದಕ್ಕೆ ಎದ್ಬಿಟ್ಟಿದ್ದೇನೆ. ಮಲ್ಕೋಪ್ಪ, ಸಾರಿ. ಮಲ್ಕ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕ. ಅಲ್ಲಿ ಹೋಗಿ ಎದ್ದು ಬಂತೆ. ಸೊ ಮೆಲ್ಲಕ್ಕೆ ನಿಧಾನಕ್ಕೆ ಸ್ಲೋವಾಗಿ ಮಾತಾಡಿದಾಗ ಮಲ್ಕೊಂಡಿದ್ದಾನೆ. ಸೊ ಜೋರಾಗಿ ಮಾತಾಡಿದ್ರೆ ಎದ್ಬಿಡ್ತಾನೆ, ಅದಕ್ಕೆ ಸ್ಲೋವಾಗಿ ಮಾತಾಡೋಣ. ಕೇಳಿಸ್ಲಿಲ್ಲ ಅಂದರೆ ಸಾರಿ, ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು, ಹಾಗಾಗಿ ನೋಡಿ ಬಿದ್ದುಬಿಡ್ತಾನೆ. ಅದಕ್ಕೆ ನಾನು ಬೆಳಕಾಗ್ತಾಯಿದೆ. 2 ಮೊಬೈಲ್ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಒಂದು ಬೆಳಕು ಯೂಸ್ ಮಾಡೋಕ್ಕೆ, ಒಂದು ಕೆಳಗಡೆ ಕಾಲಲ್ಲಿ, ಹಾಗಾಗಿ ಕತ್ಲಿರುತ್ತಲ್ಲ ಕಾಣಲ್ಲ ಅಂತ. ಮೈಕು ಈ ಸಾರಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಆಮೇಲೆ ಗೊತ್ತಾಗಿದೆ, ಎತ್ತಿಟ್ಟಿದೆ, ಬಟ್ ಅದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ಕೆಳಗಡೆ ಬಿದ್ದುಬಿಟ್ಟಿದೆ. ನೋಡ್ಕೊಂಡಿಲ್ಲ ಇಟ್ಟಿದ್ದೀನಿ ಬಿಡು ಅಂತ, ಹಂಗೆ ಬಂದುಬಿಟ್ಟಿದ್ದೀನಿ. ಪವರ್ ಬ್ಯಾಂಕು, ಮೊಬೈಲ್ ಚಾರ್ಜರು ಅವೆಲ್ಲ ತೊಗೊಂಡ್ಬಂದಿದ್ದೀನಿ. ಅದನ್ನು ಮಿಸ್ ಮಾಡಿದ್ದೀನಿ. ಆ್ಯಂಡ್ ಇಯರ್ಫೋನ್ ಕೂಡ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಅಲ್ಲಿ ಇನ್ನೂ ಎಡಿಟ್ ಮಾಡೋಕ್ಕೆ ಏನೋ ತೊಂದರೆ ಆಗುತ್ತೆ ಏನೋ. ಆದಷ್ಟು ಇವತ್ತೇ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ, ನೋಡಿ ಏನಾಗುತ್ತೆ. ಅಮ್ಮ ನೋಡಿ ರೋಡ್ ಹಿಂಗಿದೆ ಅಂದರೆ, ಅಮ್ಮ ಕಾಲು ನೋಡಿ ನೋಡಿ. ನಾವು ಬಿದ್ದೊಳಗಡೆ ಹೋಗ್ತಾಯಿದ್ದೀವಿ ಈಗ. ಸೊ ಮೇಲೆ ಟ್ರೈನ್ ಇಲ್ಲ, ಇದು ಟ್ರೈನಲ್ಲೇ, ಬಟ್ ಕಾಟಿಗೆ ಕಡೆ ಹೋಗುತ್ತೆ ಟ್ರೈನಲ್ಲಿ. ಇದು 7 ಗಂಟೆಗೆ ಬರ್ಬೋದು ಮೋಸ್ಟ್ಲಿ ಟ್ರೈನು ಕಾಟಿಗೆ ಕಡೆಯಿಂದ. ಆ್ಯಂಡ್ ಹುಬ್ಳಿ ಟ್ರೈನ್ ಕೂಡ 10 ಗಂಟೆಗೆ ಬರ್ತೀವಿ. ಅದಾದ್ಮೇಲೆ ಗೊತ್ತಿಲ್ಲ ಯಾವ ಟ್ರೈನ್ ಬರ್ತೇನೋ. ಸೊ ಬೆಂಗಳೂರು ಟ್ರೈನಲ್ಲಿ ಬರ್ತೀನಿ, ಬೆಂಗಳೂರಿಂದ ಬರುತ್ತೆ ಕಾಟಿಗೆ ಟ್ರೈನು. ಸಿನ್ನೂರು ಕಡೆ ಹೋಗುತ್ತೆ, ಸಿನ್ನೂರವರೆಗೂ ಮಾಡಿದ್ದಾರೆ ನೋಡಿ. ಬ್ರಿಡ್ಜ್ ದಾಟಿದ್ವಿ ನಾವು. ಮುಂದೆ ಊರಿದೆ ಕನಕಾಪುರ, ಆ ಊರು ದಾಟ್ಬಿಟ್ಟು ಗಿಣಿಗೆರೆ ಹೋಗಬೇಕು. ಕನಕಾಪುರ ಬಂದಿದ್ದೀವಿ. ಕನಕಾಪುರಲ್ಲಿದ್ದೀವಿ. ಸೊ ಕನಕಾಪುರಲ್ಲಿ ಬರಬೇಕಾದ್ರೆ ಮನೆ ಮುಂದೆ ಎಲ್ಲ ನೀರು ಹೊಡೆದ್ಬಿಟ್ಟಿದ್ದಾರೆ. ಸೊ ಪಾದಯಾತ್ರೆ ಮಾಡ್ತೀವಲ್ಲ, ಕಾಲು ಕೆಳಗಡೆ ಸ್ಲೀಪರ್ ಇರೋಲ್ಲ. ಸೊ ಏನಾಗುತ್ತೆ ಅಂದರೆ ಹೀಟಾಗಿರುತ್ತೆ ಕಾಲು, ಆ ನೀರು ಹಿಂಕೊಂಬಿಡುತ್ತೆ. ಆ ಥರ ಆದಾಗ ಏನಾಗುತ್ತೆ ಅಂದರೆ ಸೊ ಕಾಲು ಗೊಬ್ಬೆ ಹೇಳ್ತವೆ. ಸೊ ಹಾಗೆ ನೋಡಿ ಇಲ್ಲಿ ನೀರು ಹರಿಬಿಟ್ಟಿದ್ದಾರೆ. ಸೊ ನಾಯಿಗಳು ನೋಡಿ ನಮ್ಮನ್ನು ಹೋಗ್ತಾ ಇದ್ದಾವೆ. ಹೋಗ್ಬಾ ನೋಡಿ, ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ಸಿಮೆಂಟ್ ಫ್ಯಾಕ್ಟ್ರಿ. ಕಾಲೆಲ್ಲ ಹಸಿ ಆಯಿತು. ಸೊ ಗೊಬ್ಬೆ ಏನಾದರೂ ಎದುರುತ್ತಾ ಗೊತ್ತಿಲ್ಲ, ನೋಡೋಣ. ನಾನು ಕನಕಾಪುರ ದಾಟಿದ್ದೀವಿ. ಆ್ಯಂಡ್ ಇವಾಗ ಸೂರ್ಯೋದಯ ಆಗುವಂತಹ ಕ್ಷಣ ಅಂತಲೇ ಹೇಳ್ಬೋದು, ಬಟ್ ಕಾಣಲ್ಲ, ತುಂಬ ದೂರ ಇದೆ, ಇನ್ನೂ ಟೈಮ್ ಇದೆ. ಇಲ್ಲಿ ಕಾಣುತ್ತೋ ಅಲ್ಲಿ ಇನ್ನೂ ಚಂದ್ರ ಇದ್ದಾನೆ, ಇಲ್ಲೇ ಚಂದ್ರ ಇದ್ದಾನೆ. ಸೊ ಜಾಸ್ತಿ ಜೋರಾಗಿ ಮಾತಾಡಿದ್ರೆ ರಿಷಿ ದಳ್ತಾನೆ, ಹಾಗಾಗಿ ಸ್ಲೋ ಮಾತಾಡ್ತಾಯಿದ್ದೀನಿ. ಕನಕಾಪುರ ದಾಟಿ ಗಿಣಿಗೆರೆ ಹತ್ತತ್ರ ಬರ್ತಾಯಿದ್ದೀವಿ. ಸೊ
ನೋಡಿ ನನಗೆ ತುಂಬ ಖುಷಿ ಕೊಡೋದು ಏನಂದರೆ ತೆಂಗಿನ ಗಿಡ ಈ ರೋಡಲ್ಲಿ ಒಂದು 500 ಮೀಟ್ರು ಅರ್ಧ ಕಿಲೋಮೀಟ್ರ್ನಷ್ಟು ಆ ಕಡೆ ಈ ಕಡೆ ಎರಡೂ ಬಾಜು ಕೂಡ ಇದೆ, ನಡುಕ್ಕೆ ರೋಡು. ಸೊ ಬೇಸಿಗೆಗಾಲ ಇಲ್ಲಿ ಬಂದರೆ ನಿಂತ್ಕೊಂಡು ಹೋಗ್ತಿರ್ತೀನಿ ನಾನು, ಯಾಕಂದರೆ ತಂಪಿರುತ್ತೆ ಆ ಥರ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ, ಈ ಥರ ಇರಬೇಕು ಎಲ್ಲ ರೋಡಲ್ಲೂ. ಸೊ ಯಾರು ಕೂಡ ಹೊಲ ಇರುತ್ತೆ ರೋಡ್ ಪಕ್ಕ, ಆ್ಯಂಡ್ ದಯವಿಟ್ಟು ಗಿಡಗಳನ್ನ ನೆಡಿ. ಆ್ಯಂಡ್ ಪರಿಸರನ ಉಳಿಸ್ದಂಗಾಗುತ್ತೆ, ನೆರಳನ್ನು ಕೊಟ್ಟಂಗಾಗುತ್ತೆ. ಬೇಸಿಗೆಗಾಲ ಇನ್ನೇನು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಾರ್ಚಿಂದ. ಆವಾಗ ಈ ವರ್ಷ ನೆಟ್ಟರೆ ಮುಂದೆ ವರ್ಷ ಆದರೂ ದೊಡ್ಡದಾಗುತ್ತೆ ಎಲ್ಲೂ ಗೊತ್ತಿಲ್ಲ, ಸ್ವಲ್ಪ ಬೆಳೆಯುತ್ತೆ. 2-3 ವರ್ಷ ಬಂದಮೇಲೆ ಟಕ್ ಮಟ್ಟಕ್ಕೆ ಬಂದಿರುತ್ತೆ. ಹಿಂಗೆ ಎಷ್ಟು ಅಂದರೆ ಇಲ್ಲಿ ನೋಡಿ ಇಷ್ಟಾದ್ರೂ ಆಗಿರುತ್ತೆ ಅಲ್ವಾ. ಸೊ ಹೋಗ್ತಾಯಿದ್ದೀವಿ ಗಿಣಗಿರ ಹತ್ತಿರ. ಇನ್ನು ಖುಷಿ ಕೊಡ್ತಿದ್ದು ಒಂದೇ, ನೋಡಿ ಎರಡೂ ಕಡೆ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಹಿಂಗೆ ಕಾಣಬೇಕು, ಹಿಂಗೆ ಕಂಡ್ರೆ ಅಲ್ವಾ. ಸೊ ಪರಿಸರನ ಉಳಿಸಿ ಬೆಳೆಸಿ ಗಿಡಗಳನ್ನ ನೆಡಿ. ಹೋಗೋಣ ಮುಂದೆ. 11 ಕಿಲೋಮೀಟ್ರ್ ಕ್ರಮಿಸಿದ್ದೀವಿ, ಹೋಗ್ತಾ ಇದ್ದೀನಿ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಫಾಗು ಎಷ್ಟು ಚೆನ್ನಾಗಿ ಬಿದ್ದಿದೆ ಅಲ್ಲ ಫಾಗು. ನೋಡಿ ಒಂಥರ ಮಂಜು ಇದೆ, ಹೊಗೆ ಥರ ಇರುತ್ತೆ, ಅದೇ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಕಾಣ್ತಾ ಇದೆ. ನೋಡಿ ಪಾದಯಾತ್ರಿಗಳು ಹೋಗಿರೋ ಹೆಜ್ಜೆಗಳು ಹೇಗಿದೆ. ಈ ಹೆಜ್ಜೆಯಲ್ಲಿ ನಾವು ಹೋಗ್ತಾಯಿದ್ದೀವಿ. ಗಿಣಿಗೇರ ಬಂದಿದ್ದೀವಿ. ಈ ರಸ್ತೆ ಹೆಂಗಿದೆ, ಈ ರಸ್ತೆಯಲ್ಲಿ ಹೋಗಬೇಕು. ಇದ್ದಾರೆ ತುಂಬ ಜನ, ಊರಿನ ಗಂಗಾವತಿ ಕಡೆಯಿಂದ ಜಾಸ್ತಿ ಜನ ಬರ್ತಾರೆ ಈ ರೂಟಲ್ಲಿ ಬಂದರೆ. ಸೊ ಆ ಕಡೆ ರೂಟಿಂದ ಬಂದರೆ ಹೊಸಪೇಟೆ, ಮುಂಡ್ರಾಬಾದು, ಹೊಸಡಿ ಕಡೆಯಿಂದ ಬರ್ತಾರೆ. ಸೊ ಈ ಕಡೆಯಿಂದ ಆದರೆ ಗಂಗಾವತಿ, ಬಸಪಟ್ಟಣ, ಜಬಲ್ಗುಡ್ಡ ಆ ಕಡೆಯಿಂದೆಲ್ಲ ಬರ್ತಾರೆ. ಗುರುಂಪ ಕ್ರಾಸ್, ಇಂದ್ರಗಿ, ಗುಡದಳ್ಳಿ ಆ ಕಡೆಯಿಂದೆಲ್ಲ ಬರ್ತಾರೆ. ಪಾಪು ಎತ್ಕೊಂಡಿರೋದನ್ನ ಎಲ್ಲರೂ ನೋಡ್ತಾರೆ. ಇಲ್ಲಿ ಗಿಣಿಗೇರ ಇದ್ದೀವಿ. ಗಿಣಿಗೇರದಲ್ಲಿ ನೋಡಿ ತುಂಬ ಜನ ಪಾದಯಾತ್ರಿಗಳು ಮುಂದೆ ಹೋಗ್ತಾಯಿದ್ದಾರೆ. ಈ ಲೈನಲ್ಲಿ ತುಂಬ ಜನ ಬರ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಗಿಣಿಗೇರ ಬಂದಿದ್ದೀವಿ. ಸೊ ಗಿಣಿಗೇರದಲ್ಲಿದ್ದೀವಿ ನೋಡಿ ನೀವೆಲ್ಲ. ಋಷಿ ಇನ್ನೂ ಎದ್ದಿಲ್ಲ, ಮಲ್ಕೊಂಡಿದ್ದಾನೆ. ನೋಡೋಣ, ಇನ್ನು ತುಂಬ ಜನ ಬರ್ತಾಯಿದ್ದಾರೆ ಪಾದಯಾತ್ರಿಗಳು. ಹಿಂದೆ ಕಾಣ್ತಾಯಿಲ್ಲ ಸದ್ಯಕ್ಕೆ, ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ಸೊ ಮುಂದೆ ಹೋಗೋಣ, ಮುಂದೆ ಹೋದಂಗೆಲ್ಲ ನೋಡಿ ತುಂಬ ಜನ ಹೋಗ್ತಾಯಿದ್ದಾರೆ. ನೋಡಿ ಅಣ್ಣ ನಮ್ಮ ಬ್ಯಾಂಕ್ ತೊಗೊಂಡ ಮುಂದೆ ಸಿಗೋಣ ಕೊಡ್ತೀನಿ ಅಂತ. ಪಾಪ ಥ್ಯಾಂಕ್ಸ್ ಅಣ್ಣ. ನಂಬರ್ ಕೂಡ ಕೊಟ್ಟಿದ್ದಾರೆ, ನಂಬರ್ ಕೂಡ ತೊಗೊಂಡಿದ್ದಾರೆ. ಮುಂದೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ, ಅಪ್ಪ ತುಂಬ ಜನ ಇದ್ದಾರಲ್ಲ. ರಿಷಿ ಎಷ್ಟು ಗಂಟೆ 7-9 ಆದರೂ ಎದ್ದಿಲ್ಲ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟಿದ್ದೇನಲ್ಲ, ಹಾಗೆ ಅವನು ಎದ್ದೇ ಇಲ್ಲ ಇನ್ನೂ. ಯಾವಾಗ ಹೇಳ್ತಾನೋ ಗೊತ್ತಿಲ್ಲ. ಆದಷ್ಟು ಇವಾಗ ಹತ್ತತ್ರ ಬಸಾಪುರ ಬರ್ತಾಯಿದ್ದೀವಿ. ಬಸಾಪುರ ಇನ್ನೊಂದು 4 ಕಿಲೋಮೀಟ್ರ್ ಇದೆ, ಹಿಡಿದಾಳು ಬರುತ್ತೆ. ಅಲ್ಲಿಂದ 2-3 ಕಿಲೋಮೀಟ್ರ್ ಕೊಪ್ಪಳ ಫೈನಲಿ. ಆ್ಯಂಡ್ ಹೋಗ್ತಾಯಿದ್ದೀವಿ. ಇನ್ನೂ ಮಲ್ಕೊಂಡಿದ್ದಾನೆ ಅವನು. ಫೈನಲಿ ರಿಷಿ ಎದ್ದ. ನೋಡಪ್ಪಿ ಹಾಯ್ ಮಾಡ. ಎದ್ರು ರಿಷಿ ಅವರು. ಎದ್ಯಾ? ಬೂ ಕುಡ್ತೀಯಾ? ಹೂವು? ಹಾಂ ಪೂಜಿ, ಬೂ ಕುಡ್ತೀಯಾ? ಬೂವ? ಹಾಂ, ಬೂ ಕುಡ್ತೀಯಾ? ಎದ್ರಿ ಹಾಯ್ ಮಾಡು, ಕೈ ಮಾಡು. ಹಾಯ್ ಏನು ಮಾಡು, ಹಾಯ್ ಏನು, ಹಾಯ್. ಎಚ್ಚರಾಗಿದ್ದಾನೆ ಹುಡುಗ. ನೋಡಿ ಮುಂದೆ ಒಂದು ಗ್ಯಾಂಗ್ ಬರ್ತದೆ, ಮುಂದೆ ಒಂದು ಗ್ಯಾಂಗ್ ಹೋಗ್ತಾಯಿದೆ. ಇಡ್ಲಲ್ಲಿ ಆಗಿದ್ದೀವಿ, ಎದ್ದಿದ್ದಾನೆ. ಸ್ವಲ್ಪ ನೀರು ಕುಡಿಸ್ಬಿಟ್ಟು ಮತ್ತೆ ಬರ್ತೀವಿ. ಫೈನಲಿ ಒಬ್ಬರನ್ನ ಹಿಡ್ಕೊಂಡ್ರು. ರಿಷಿನ ಬುದುಗುಂಪದವರು ಪಾಪ ಅಣ್ಣ ಎತ್ಕೊಂಡಿದ್ದಾರೆ. ಅವ್ರಿಗೆ ಮಕ್ಕಳಾಗಿದ್ದಾನೆಲ್ಲ ಗೊತ್ತಿಲ್ಲ, ಬಟ್ ಅವ್ರು ಎತ್ಕೊಂಡಿದ್ದಾರೆ ಅವನನ್ನು. ಜೋರ ಮಾತಾಡೋಕ್ಕಾಗ್ತಾಯಿಲ್ಲ, ಪಬ್ಲಿಕ್ಕು ಫಸ್ಟ್ ಟೈಮು. ಇರಲಿ, ಏನಾಗಲ್ಲ, ಮುಂದೆ ನೋಡೋಣ ಏನಾಗುತ್ತಾ. ಎಲ್ಲಿದ್ದಾನೆ ಗೊತ್ತಾ ಅವನು? ಎಲ್ಲಿದ್ದಾನೆ ಗೊತ್ತಾ?
ಅಲ್ಲಿದ್ದಾರೆ, ಇನ್ನೂ ದೂರ ಇದ್ದಾನೆ ನೋಡೋಣ. ಹಾಂ, ಅಲ್ಲಿ ಕಾಣ್ತಿದ್ದೆ ನೋಡಿ, ಅಲ್ಲಿದ್ದಾನೆ, ಇನ್ನೂ ದೂರ. ಪಾಪ ಎತ್ಕೊಂಡ್ರು, ನಾನು ಬ್ಯಾಗ್ ಹಾಕ್ಕೊಂಡಿದ್ದು ನೋಡಿ ತಮ್ಮಣ್ಣ ನಾನು ಎತ್ಕೋತೀನಿ ಅಂತಂದ್ಬಿಟ್ಟು ಎತ್ಕೊಂಡ್ರು. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ದಾರೆ ಮುಂದೆ. ಇವಪ್ಪ ಖುಷಿದ ಬಜ್ಜನ ಪವಾಡ ಸಣ್ಣದ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ದಾರೆ. ಟರ್ನ್ ಮಾಡ್ತೀನಿ ಕ್ಯಾಮ್ರಾನ ನೋಡಿ. ಇನ್ನೂ ಮುಂದೆ ಇದ್ದಾರೆ, ಇನ್ನೂ ಹಿಂದೆ ಇದ್ದಾರೆ ತುಂಬ. ಇನ್ನೂ ನಾನು ಜೂಮಾಗಿ ತೋರಿಸ್ತಾ ಇದ್ದೀನಿ. ಫ್ರೀಸ್ ಔಟ್ ಆಯಿತು. ಬಸಾಪುರ ಬಸಾಪುರವರೆಗೂ ಬಂದ್ವಿ. ರಿಷಿ ಹಿಂದೆ ಇದ್ದಾನೆ, ನಾನು ಮುಂದೆ ಹೋಗ್ತಾ ಇದ್ದೀನಿ. ಪಾಪ ಅವನು ಅಳ್ತಾ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಳಲ್ಲ ಅವನು. ಅಂದರೆ ತುಂಬ ದೂರ ಇಲ್ಲ, ಇಲ್ಲಿ ಹತ್ರ ಇದ್ದಾರೆ. ಬಸಾಪುರ್ ಇರ್ತಾರೆ, ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ಹೆಂಗೆ ನೋಡ್ತಾರೆ ಅಂತ ನೋಡಿ. ಇಲ್ಲಿ ನೋಡ್ತಾ ಇದ್ದಾರೆ. ಬಸಾಪುರ್ ಎಂಟ್ರಿ ನೋಡಿ, ನೋಡ್ತಾ ಇದ್ದಾರೆ. ಬಸಾಪುರ್ ರಿಷಿ ಹಾಯ್ ಮಾಡ ಮಾಡ್ತಾ ಕಣ. ಹಾಂ, ಫೈನಲಿ ರಿಷಿನ ಕೊಟ್ಟರು, ಎತ್ಕೊಂಡಿದ್ದೀವಿ. ಏನು ಗೌಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಗೌಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಇದಿಲ್ಲಪ್ಪಜಿ, ಗೌಸಿದ್ದೇಶ್ವರ ಮಹಾರಾಜ್ ಕಿ ಜೈ. ನೋಡ್ರಿ, ಚಾ ಕುಡಿತೀಯಾ ಅಪ್ಪಾಜಿ? ಚಾ ಕುಡಿತೀಯಾ? ಹಾಂ, ಚಾ ಕುಡಿತೀಯಾ? ಉಪ್ಪ ಚಾ ಕುಡಿತೀಯಾ? ಚಾ ಅಪ್ಪ ಬಿಡ್ತೀವಿ. ಚಾ ಬಿಡ್ತೀನ ಕುಡಿಯಕ್ಕೆ ಹೋಗೋಣ ಕುಡಿಯಕ್ಕೆ ಹೋಗೋಣ ನಡಿ. ಬ್ಲ್ಯಾಕ್ ಬೆಲ್ಟ್ನೊಳಗೆ ಫಸ್ಟ್ ಬಂದಿದ್ಲಾಕೆ, ಕಾಲಿನಿಂದ ಕರಾಟೆ ಆಡಿದ್ದು. ಇಷ್ಟಕ್ಕೆ ನಿಲ್ಲಿಲ್ಲ ಮಗು. ಒಂದು ದಿವಸ ಅದು ಕನಸು ಕಾಣ್ತು, ಏನು ಅಂದ್ರೆ ನಾನು ಫ್ಲೈಟ್ ಹಾರಿಸ್ಬೇಕು, ಫ್ಲೈಟ್ ನಡೆಸಬೇಕು ಅಂತ. ಆಕೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ನಿನಗೆ ಕೈ ಇಲ್ಲ, ನಿನ್ನ ವಿಮಾನ ನಡೆಸಕ್ ಬಿಡಂಗಿಲ್ಲ ಅಂತ. ಆಮೇಲೆ ಕೋರ್ಟ್ಗೆ ಹೋಗಿ, ಭಾಷೆ ಎಷ್ಟು ಅದ್ಭುತ ಜೀವನದಲ್ಲಿ, ಸಾವಿರ ಸಂದರ್ಭದಲ್ಲಿಯೂ ಸಹಿತ ಉತ್ಸಾಹ ಬಿಡದ ಬದುಕೆಂಥದ್ದು. ಇವತ್ತು ನಾವು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸ್ವಾತಂತ್ರ್ಯ ಬಂದಿದ್ದು ಹೀಗೆ ಬಂದಿದೆ ಇಲ್ಲ, ಸಾವಿರ ಜನ, ಸಾವಿರ ಮಕ್ಕಳು ಇದಕ್ಕಾಗಿ ಪ್ರಾಣ ಕೊಟ್ಟರು. ಒಂದು ಘಟನೆ ನಡೀತು 1947ಕ್ಕಿಂತ ಮುಂಚೆ. ಬ್ರಿಟಿಷರ ಕಚೇರಿಯ ಮೇಲೆ ಯಾರೂ ಭಾರತದ ಧ್ವಜವನ್ನು ಹಾರಿಸಬಾರ್ದಾಗಿತ್ತು. ಇವತ್ತು ನೀವು ಘರಘರನೆ ತಿರಂಗ ನೀವು ಎಲ್ಲಿ ಬೇಕಾದರೂ ಹಾರಿಸಬಹುದು, ಎಷ್ಟು ಸ್ವಾತಂತ್ರ್ಯ. ಆದ್ರೆ 1947ಕ್ಕಿಂತ ಮುಂಚೆ ತ್ರಿವರ್ಣ, ಒಂದು 6-7ನೇ ಕ್ಲಾಸ್ ಓದುವ ಹುಡುಗ ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ. ಹುಡುಗರು, ಆ ಬ್ರಿಟಿಷರು 6-7 ವರ್ಷದ ಹುಡುಗನಿಗೆ ಗುಂಡು ಹಾಕಿದ್ರು. ಆ ಹುಡುಗನ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ರು. ಆಸ್ಪತ್ರೆ ಕರ್ಕೊಂಡು ಬಂದ ಮೇಲೆ ಆ ಹುಡುಗನಿಗೆ ಪ್ರಜ್ಞೆ ತಪ್ಪಿತು. ಪ್ರಜ್ಞೆ ಬಂದ ಮೇಲೆ ಆ ಹುಡುಗ ಕೇಳ್ತಾನೆ, ನಾ ಎಲ್ಲಿ ಬಂದೀನಿ? ಇಲ್ಲ, ನೀ ಆಸ್ಪತ್ರೆಗಳಿಗೆ ಬಂದಿ. ಯಾಕೆ ನಿನಗೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಡ್ಬಂದ್ರೆ ನನಗಂತ ಕೇಳ್ತಾನೆ ಹುಡುಗ. ಅವಾಗ ಡಾಕ್ಟರ್ ಹೇಳಿದ್ರು, ಇಲ್ಲ, ನಿನಗ ಬ್ರಿಟಿಷರ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಾಗ ಬ್ರಿಟಿಷರ ಗುಂಡು ಹಾಕಿದ್ರು. ವೈದ್ಯರಿಗೆ ಬ್ರಿಟಿಷರ ಹಾರಿಸಿದ ಗುಂಡು. ಅವ್ರಿಗೆ ಚಾ ಕುಡಿಸಿದಕ್ಕೆ ಥ್ಯಾಂಕ್ಸ್ ಹೇಳ್ರಿ. ಆ್ಯಂಡ್ ದೇವರು ಒಳ್ಳೇದು ಮಾಡಿ ಅವ್ರಿಗೆ. ಪ್ರತಿ ವರ್ಷ ಕೂಡ ಇಲ್ಲೇ ಚಾ ಕುಡಿದು ಹೋಗ್ತೀವಿ ನಾವು. ಈ ವರ್ಷ ರಿಷಿ ಜೊತೆ ಸ್ಪೆಷಲ್ ಚಾ ಕುಡಿದ್ವಿ. ಅದಿಲ್ಲ ರಿಷಿ? ಚಾ ಕುಡಿದ್ವಿ ಪಚ್ಚಿ? ಚಾ ಕುಡಿದಿಲ್ರಿ? ನೋಡಿ, ಬಾಳೆನೆಲ್ಲ ಅಳ್ಳಾಡಿಸ್ತದೆ ನಾವು. ಫೈನಲಿ ಬಸಾಪುರದಾಗ ಎದ್ದಿದ್ದಾನೆ. ಏನು ಕಿಡ್ದಾಳ ಹತ್ರ ಬರುತ್ತೆ, ಹೋಗ್ತಾ ಇದೀವಿ. ತುಂಬ ಜನ ಇದ್ರೆ ಲಾಗ್ ಮಾಡೋಕ್ಕಾಗುತ್ತಲ್ಲ ಗೊತ್ತಾಗ್ತಾ ಇಲ್ಲ. ಬಟ್ ಈ ಕಡೆ ಬಂದುಬಿಟ್ಟು ಸೈಡಲ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ಸಿಗೋಣ. ಹೆಂಗೆ ಹೇಳ್ತಿದ್ದಿ? ಯಾವ ಬಂದ್ರೆ ಹೆಂಗೆ ಹೇಳ್ತಿದ್ದಿ? ಯಾವ ಬಂದ್ರೆ ತಿಂತೀಯ? ಬಸ್ಸು ಅದಕ್ಕೆ ಬಸ್ಸು ಅಂತ ನೋಡ್ರಿ. ನಮ್ಮ ಬ್ಯಾಗ್ ಎಲ್ಲಿ ಐತಿ? ಬ್ಯಾಗ್ ಇಲ್ಲಿ ಅಲ್ಲಿ ನಾನು ನೋಡ್ರಿ. ಅವ್ರು ಬಾಯ್ ಮಾಡ್ತಾ ಇದ್ದ ನಾನು. ಗಾಡಿ ಸ್ಕೂಟಿ ಹೋತಲ್ಲ, ನಮ್ದೈತಲ್ಲ ಸ್ಕೂಟಿ, ನಮ್ದೈತಿ ಸ್ಕೂಟಿ, ನಮ್ದೈತೇನ? ಹೌದಲ್ಲ? ಎಲ್ಲಿ ಐತದ ಈಗ? ಎಲ್ಲಿ ಸ್ಕೂಟಿ ಎಲ್ಲಿ ಐತಿ? ಮನ್ಯಾಗ ಐತನ?
ಮನ್ಯಾಗೈತೆ ಸ್ಕೂಟಿ ಮನ್ಯಾಗ ರುಚಿ ಅಮ್ಮ ಪೈಸೆ ಎಷ್ಟು ಕೊಟ್ಲು ಅಮ್ಮ ಪೈಸೆ ಎಷ್ಟು ಕೊಟ್ಲು ಅಮ್ಮ ಪೈಸೆ ಎಷ್ಟು ಕೊಟ್ಲು ಎಷ್ಟು ಕೊಟ್ಲು 50 ಎಷ್ಟು ಕೊಟ್ಲು ಪೈಸೆ ಎಲ್ಲಿದಾವೆ ತೋರಿಸ್ಬೇಕ ಪೈಸೆ ಎಲ್ಲಿದಾವೆ ಎಲ್ಲಿದಾವೆ ಎಲ್ಲಿ ಬಕ್ಕಂದಾಗದವ ಪೈಸೆ ಬಕ್ಕಂದಾಗದವನ ನೋಡ್ರಿ ಅವ್ನು ಸುತ್ತಮುತ್ತಲು ನೋಡ್ತಾನವನ ಅಲ್ಲಿ ಮನೆ ಅದಾವು ಇಲ್ಲಿ ಗಾಡಿ ಬರ್ತಾವು ಟ್ರೈನ್ ಬರ್ತಾವು ಅಂದಿಲ್ಲ ಪೈಸೆ ಟ್ರೈನ್ ಬರ್ತೈತನ ನೋಡ್ರಿ ಬಾಳೆಹಣ್ಣು ತಿಂದವ ಹೊಟ್ಟೆ ತದನ್ ಪಾಪ ಲಾಸ್ಟ್ ನಾನು ತಿಂದ್ಬಿಡ್ತೀನಿ ಖಾಲಿ ಆಯ್ತು ಬೂ ಬೇಕಲ್ಲ ಬ್ಯಾಗ್ ಎಲ್ಲೈತೆ ಬ್ಯಾಗ್ ಯಾರು ಇದ್ದಾರ ಬ್ಯಾಗ್ ಎಲ್ಲೈತೆ ಹಿಂದೈತೆನಾ ಹಾಂ ಬರ್ರಿ ಬಾ ಮುಂದೋಗಿ ನಿಂದ್ರನಾ ಬರ್ತಾರವ್ರ ಹೊಟ್ಟೆ ಹಸ್ತೈತನ ಬಸ್ ಹೋಗ್ತಾನ ಗಾಡಿ ಹೋದ ಬೇಡ ಹೋಗು ಅಕ್ಕಮ್ಮ ಏನು ಮಾಡಕ್ಕೆ ಮತ್ತೆ ಅವಾಗ ಹಾಸ್ಟ್ಲಾಗ ಬಿಟ್ಟಿದೆ ಟಾಟಾ ಮಾಡ್ಬಿಡಕ್ಕೆ ತೋರಿಸಿರೋ ಬಂದ ಟಾಟಾ ಮಾಡ್ಬಿಡು ಭಾಳ ಆರಾಮಲ್ಲ ಏನು ಟಾಟಾ ಮಾಡ್ಬಿಡು ಎಲ್ಲಿ ತೋರಿಸಿದೆ ಹಿಂಗದ ಹಿಂಗ ಹಿಂಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಬಸ್ ಹೊಂಟೆ ಬೀಳ್ತಿದೆ ಮುಂದ್ಕೋಬೇಡ ಹಾಯ್ ಮೇಡಮ್ ಹಾಯ್ ಯಾಕ್ರಿ ಹೋಗೋಣ ಎಲ್ಲಿಗೆ ಹೋಗೋಣ ಹೇಳ ಹಾಂ ನೀನು ಹಿಡ್ಕ ಹೋಗೋಣ ನಡಿ ಗಡಗಡ ತೇರಿಗೆ ಆ ಟೈಮ್ ಆಕತಿ ಹೋಗ ನಡಿ ಹೋಗೋಣ ಹಾಂ ಬೇಡ ಬಸ್ ಬಂತನ ಬಸ್ ಬಂತ ಬಸ್ ನಡಿಯಪ್ಪ ನೀನು ನಡ್ಕೊಂತ ಬರ್ತಿಲ್ಲ ಈಗ ಏನು ಕಾರ ನೀ ಬರ್ತಿಲ್ಲ ಈಗ ನಡ್ಕಂತ ಋಷಿ ಹೋಗ ನಾನು ನಡ್ಕಂತ ಯಾಕ ಬರಲ್ಲ ಇಲ್ಲಿಂದ ನಡಿಬೇಕಪ್ಪ ನೀನು ಇಲ್ಲಿಂದ ನಡಿಬೇಕ ಜೇಜಿಗೆ ಜೇಜಿ ಬರ್ತಿರ ನೋಡೋರು ಎಲ್ಲರೂ ಅಲ್ಲಿಗೊಂಡ್ರು ನೋಡು ಬರ್ತಿಲ್ಲ ನೀನು ಬರಲ್ಲ ಊರಿಗೇನು ಹೋಗ ನಡಿಯಪ್ಪಾಜಿ ಹೋಗೋಣ ಜಜ್ಗೋಣ ಬೇಡ ಅಲ್ಲಿ ಹತ್ತಿರ್ತಾಳೆ ಅತ್ತಿ ಮದೇವತ್ತಿ ಏನು ನೋಡ್ರಿ ಅವನು ಸೆಲ್ಫಿ ಸ್ಟಿಕ್ಕಿ ಹಿಡ್ಕೋಬೇಕಂತ ನಾವು ಇಲ್ಲಿ ನೋಡು ಎಲ್ಲರೂ ಹೊಂಟಾರ ನಾವು ಹೋಗ ನಡಿ ಹೋಗೋಣ ಹಾಂ ಹೊಟ್ಟೆ ಸತ್ತಿಲ್ಲ ಇಂದ ಹೊಟ್ಟೆ ಸತ್ತಿಲ್ಲ ಏನು ತಿಂತಿ ಈಗ ಹೋಗಿ ಹಂಗನ್ಬಾರ್ದ ಜೇಜ್ ಹೊಂಟಿವಿ ಏನು ತಿಂತೀರಿ ಇಡ್ಲಿ ಏನ ಇಡ್ಲಿ ಅಲ್ಲಿ ಏನು ಟ್ರೈನ್ ಬರ್ತಾ ಇದೆ ಅಲ್ಲಿ ನೋಡ್ತಾ ಇದ್ದಾನ ಅವನು ಟ್ರೈನ್ ಬರಕತ್ತೈತಾನ ಟ್ರೈನ್ ಬರಕತ್ತೈತಿ ಹೋಗ ನಡಿಯಪ್ಪ ಎಲ್ಲರೂ ನೋಡಲ್ವಿ ಎಲ್ಲರೂ ಹೋದ್ರು ನಾವು ಹೋಗೋಣ ಹಾಂ ಫೈನಲಿ ಹೂ ಅಂದ ನಾಡಿ ನಡ್ಕೊಂತ ಹೋಗ್ಬೇಕು ನೋಡಿ ಇಲ್ಲಿಂದ ಹಾಂ ಹ್ಞೂ ಅಂದ ಇಷ್ಟೊತ್ತರ್ಗು ಹ್ಞೂ ಅಂತಿದ್ದ ಈಗ ಹ್ಞೂ ಅಂದ ಹೋಗೋಣ ಫೈನಲಿ ಕೆಳಗಿಳಿ ತಿಳಿಸ್ಲಾ ನಡ್ಕೊಂತ ಇಳಿ ಕೆಳಗಿಳಿ ಬುಜು ಜೇಜಿಗೆ ಹಾಯ್ ರಿಷಿ ಹಾಯ್
ಶಿರಾ ಲೈಟಾಗಿ ಶಿರಾ ತಿಂದು ಹೋಗ್ತಾ ಇದೀವಿ. ಏನೈತಿ ಯಾಕ್ರಿ ಇಳಿಯಪ್ಪ ಕೆಳಗ ಕೆಳಗಿಳಿಯ ಹಾಂ ಜೇಜಿಗೆ ಮತ್ತೆ ನಡ್ಕೊಂತ ಬರ್ತಾನಿದ್ದಿಲ್ಲ ಏನು ಜೇಜಿಗೆ ಮತ್ತೆ ನಡ್ಕೊಂತ ಬರ್ತಾನಿದ್ದಿಲ್ಲ ಬೇಡನ ಸುಳ್ಳು ಹೇಳಿದ್ದೇನ ಹಾಂ ಬಸ್ ಅಲ್ಲಿ ನಡ್ಕೊಂತ ಬರ್ತಾನಿದ್ದಿಲ್ಲ ನೀನು ಹ್ಞೂ ಮತ್ತೆ ಈಗ ನಡಿ ಬಾ ಹೇಳಿ 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 ಸುಳ್ಳು ಹೇಳಿದ್ದೇನ ಹಾಂ ಅಜ್ಜು ಮುಂದೆ ಹೇಳಿದ್ದಿಲ್ಲ ಅಜ್ಜು ಮುಂದೆ ನಡ್ಕೊಂತ ಇನ್ನೊಂದಿದ್ದಿಲ್ಲ ಸುಳ್ಳು ಹೇಳಿದ ಹಾಂ ಸುಳ್ಳು ಹೇಳಿ ಅಲ್ಲೇ ರೀ ಹಾಂ ಅಜ್ಜಿಗೆ ಹೇಳ್ತಾನೆ ತಡಿ ಬಿಡ್ತೇನೆ ಅಲ್ಲಿ ಹೋಗಿ ಒಪ್ಪ ಅಜ್ಜಿಗೆ ಹೇಳ್ತಾನೆ ತಡಿ ಬಿಡ್ತೇನೆ ನೀನು ಅಜ್ಜಿಗೆ ಹೇಳ್ತಾನೆ ತಡಿ ಬಿಡ್ತೇನೆ ಹಾಂ ಅಜ್ಜಿಗೆ ಹೇಳ ಹೋಗಿ ಹಾಂ ಕೊಪ್ಪಳದ ಕಿಮ್ಸ್ ಹತ್ರ ಬಂದ್ವಿ. ಇನ್ನೇನು ರೈಲ್ವೆ ಗೇಟು ಜಿಲ್ಲಾ ಆಸ್ಪತ್ರೆ ಗಂಜ್ ಕ್ರಾಸ್ ಆ್ಯಂಡ್ ಗೋವಿಮಠ. ಫೈನಲಿ ಕೊಪ್ಪಳ ರೋಡ್ಗೆ ಬಂದ್ವಿ ಬಂದ್ವಿ ಬಂದ್ವಿ. ಕಿತಿ 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 ಜೈ 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 ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಹೆಂಗಪ್ಪಜಿ ಜೈ. ಹಾಂ ಹಬ್ಬ ಅಂತೂ ಕೊಪ್ಪಳ ರೀಚ್ ಆದ್ವಿ. ಸೊ ಗೋವಿಮಠದ ರೋಡಿಗೆ ಹೊಂಟಿದ್ದೀವಿ. ಹೋಗ್ಬಿಟ್ಟು ಬಟ್ ಕ್ರೌಡ್ ಇದೆ. ವಾಯ್ಸ್ ಕೇಳುತ್ತೆ ಇಲ್ಲ ಗೊತ್ತಿಲ್ಲ. ವಾಯ್ಸ್ ಕೇಳಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟಾಟಾ. ತೇರು ಕಾಣಕತ್ತೈತಿ ತೇರು ಕಾಣಕತ್ತೈತಿ ತೇರು. ಫೈನಲಿ ಕೊಪ್ಪಳ ಜಾತ್ರೆ ನಡೆಯುವ ಸ್ಥಳಕ್ಕೆ ಬಂದಿದ್ದೀವಿ ನಾನು ಮತ್ತು ರಿಷಿ. ಹಾಯ್ ರಿಷಿ ನೋಡಿ ಜಾತ್ರೆ ಅಜ್ಜ ಅಜ್ಜ ಜಾತ್ರೆ ಎಲ್ಲಿ ನಡೀತೈತಿ ಜಾತ್ರೆ ಜಾತ್ರೆ ಎಲ್ಲಿ ನಡೀತೈತಿ ನಡೀತಿತ್ತು ಹಾಂ ಬರೋದು ಭಾಳ ದಿನದಿಂದ ಆಸೆ ಇತ್ತು. ಈ ತೇರಿಗೆ ರಿಷಿ ಜೊತೆ ಬರ್ಬೇಕು ಭಾಳ ಆಸೆ ಇತ್ತು. ಸೊ ಬಂದಿದ್ದೀವಿ. ತೇರು ನೋಡಿ ಹೆಂಗಿದೆ. ಆ್ಯಂಡ್ ಇನ್ನೂ ಅಲಂಕಾರ ಮಾಡ್ತಾಯಿದ್ದಾರೆ. ಸಾಯಂಕಾಲಕ್ಕೆ ಪೂರ ಸಿಂಗಾರಗೊಂಡು ಸಹ ಇರುತ್ತೆ. ತೇರು ಫೈನಲಿ ತೇರು ಹತ್ರ ಬಂದಿದ್ದೀವಿ. ನಮ್ಮ ಜಿಲ್ಲೆಯ ಬಿನ್ನಾಳದವರಾದ CH ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆ. ಉತ್ತರ ಭಾರತದಲ್ಲಿ ಮಾಘ ಸಮ್ಮೇಳನ ಆಯ್ತು ಅಂತಂದ್ರೆ ಅದೇ ರೀತಿಯಾಗಿ ದಕ್ಷಿಣ ಭಾರತ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂತ ತಪ್ಪಾಗ್ಲಿಕ್ಕಿಲ್ಲ ಅಂತ. ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಏನು ಮಾಡಬೇಕು? ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದ್ರೆ ಇಷ್ಟೇ, ಕೈಯಲ್ಲಿ ಸತ್ಕಾರ್ಯಗಳಿರಬೇಕು, ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾಕು, ಅದು ಬದುಕಿನ ಸಾರ್ಥಕತೆಯ ಲಕ್ಷಣ. ಇಷ್ಟದಲ್ಲಿ ಬಿಡ್ರಿ, ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮೇಲೆ ಚಲೋ ಮಾತಿರಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ರ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಇರ್ತಾನ. ಕೊನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ. ನಂದು ಒಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗಿತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟಿದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ, ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದ್ ಸ್ವಲ್ಪ ಗದ್ಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯ ಕುಂತು ನನ್ನ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣ ಆಗ್ತೀವಿ.